ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯವ್ಯಾಪಿ ಆಗ್ತಾ ಇರುವಂತಹ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹೂಡಿರುವಂತಹ ದಾಳ ಈಗ ಅತಿ ದೊಡ್ಡ ಜ್ವಾಲೆ ಏಳೋದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ ಜೋರಾಗ್ತಾ ಇದೆ ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ. ಜಾತಿ ಜನಗಣತಿ ಜಾರಿಗೆ ಅಹಿಂದ ಶಾಸಕರು ಹಾಗೂ ಸಚಿವರು ತೀವ್ರ ಒತ್ತಡವನ್ನ ಹಾಕ್ತಾ ಇದ್ದಾರೆ. ನೋಡಿ, ಫೆಬ್ರವರಿನಲ್ಲೇ ಆಯೋಗದಿಂದ ವರದಿನ ತರಿಸ್ಕೊಂಡ್ರು, ಬಟ್ ಅದನ್ನ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತ ಪ್ರಶ್ನೆಯನ್ನ ಅಹಿಂದ ವರ್ಗದ ಶಾಸಕರು ಮತ್ತು ಸಚಿವರುಗಳು ಕೇಳ್ತಾ ಇದ್ದಾರೆ. ಶೀಘ್ರ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಿ ಹಾಗೂ ಹಿಂದುಳಿದವರಿಗೆ ಅದರಿಂದ ಲಾಭ ಆಗತ್ತೆ ಅಂತ ಲೆಕ್ಕಾಚಾರದಲ್ಲಿ ಸಚಿವರು ಮತ್ತು ಶಾಸಕರು ಇದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಕೂಡ ಅಷ್ಟೇನೆ ಬಹಳ ಅಂದ್ರೆ ಈ ಮೂಡಾ ವಿಚಾರದಲ್ಲಿ ಎದ್ದಿರುವಂತಹ ಪ್ರಶ್ನೆಗಳು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸ್ವಪಕ್ಷದಿಂದಲೂ ಕೂಡ ಕೇಳ್ಬರ್ತಾ ಇರುವಂತಹ ಕೂಗು, ಇದೆಲ್ಲದಕ್ಕೂ ಕೌಂಟರ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ನಿವಾಸಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಅವರು ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕಾಂತರಾಜು ಅವರು ಭೇಟಿಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಹೊತ್ತಲ್ಲಿ ಸಿಎಂರನ್ನ ಅಹಿಂದ ಮುಖಂಡರುಗಳು ಕೂಡ ಭೇಟಿಯಾಗಲಿದ್ದಾರೆ. ಹೈಕೋರ್ಟ್ನವ್ರು ಮಾಡಿರ್ತಕ್ಕಂಥ ಮಾರ್ಗದರ್ಶನ ಏನಿದೆಯಲ್ಲ ಅದನ್ನು ಅನುಸರಿಸಿದ್ದೀವಿ. ಹಿಂದೆ ಬಂದಿರತಕ್ಕಂಥ ಆಯೋಗಗಳು ವರದಿಗಳು ಏನಿದಾವಲ್ಲ ಅಲ್ಲಿ ಕ್ರಮ ಈ ದಿಶೆಯಲ್ಲಿ ಈ ದಿಕ್ಕಿನಲ್ಲಿ ಮಾಡಿರ್ತಕ್ಕಂಥ ಪ್ರಯತ್ನ ಕೂಡ ನಾವು ಗಮನಿಸಿದ್ದೀವಿ. ಸೈಂಟಿಫಿಕ್ ಆಗಿ ಯೋಚನೆ ಮಾಡಿರ್ತಕ್ಕಂಥ ಎಕ್ಸ್ಪರ್ಟ್ಗಳು ಕೂಡ ಅವರ ಅಭಿಪ್ರಾಯಗಳು, ಅದಕ್ಕೆ ಒಂದು ಕಮಿಟಿ ನಾವು ಮಾಡಿದ್ವಿ, ಅವರ ಅಭಿಪ್ರಾಯನೂ ಪಡ್ಕೊಂಡಿದ್ದೀವಿ. ಆಮೇಲೆ ಸಾರ್ವಜನಿಕರ ಅಭಿಪ್ರಾಯನೂ ಪಡ್ಕೊಂಡು ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಇದೆ. ಅಹಿಂದ ರಕ್ಷಣೆಗೆ ಈ ವರದಿ ಜಾರಿ ಮೂಲಕ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು, ಅವರ ಮೂಡಾ ಸಂಕಷ್ಟದಿಂದ ಪಾರಾಗಲು ವರದಿ ಜಾರಿಗೆ ಮುಂದಾಗಿದ್ದಾರೆ ಅಂತ ಆರೋಪ. ನೋಡಿ, ನಾನು ಹೇಳ್ತಕ್ಕಂಥದ್ದು ಇದು ಬರೀ ಅಹಿಂದನ ಸಮೀಕ್ಷೆ ಮಾಡಿರ್ತಕ್ಕಂಥ ಒಂದು ವರದಿ ಅಲ್ಲ. ಇದು ಸಮಾಜದಲ್ಲಿರ್ತಕ್ಕಂಥ ಇದಕ್ಕೋಸ್ಕರನೇ ಕಾಯ್ದೆನೇ ತಿದ್ದುಪಡಿ ಮಾಡಿದ್ರು ಅವರು. ಬರೀ ಬ್ಯಾಕ್ವರ್ಡ್ ಕ್ಲಾಸ್ನೇ ಸಮೀಕ್ಷೆ ಮಾಡಬೇಕು ಅಥವಾ ಇನ್ನೂ ಅಲ್ಪಸಂಖ್ಯಾತರನ್ನೇ ಸಮೀಕ್ಷೆ ಮಾಡಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನೇ ಮಾಡಬೇಕು ಅಂತೇನಿಲ್ಲ. ನಾವು ಪ್ರತಿಯೊಂದು ಮನೆ ಕರ್ನಾಟಕದಲ್ಲಿ ಯಾರು ವಾಸವಾಗಿದ್ದಾರೆ, ಈ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥವ್ರು ಕೂಡ ನಾವು ಎಲ್ಲಿ ಸಿಗ್ತಾರೋ ಅಲ್ಲೆಲ್ಲ ಅವ್ರನ್ನ ಆದಷ್ಟು ಪ್ರಯತ್ನ ಮಾಡಿ ಅವರ ಮಾಹಿತಿಗಳು ಪಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಸರ್ವ ಜನಾಂಗವನ್ನು ಉದ್ದೇಶಿಸಿ ಸರ್ವ ಜನಾಂಗವನ್ನು ಭೇಟಿ ಮಾಡಿರ್ತಕ್ಕಂಥ ವರದಿ ಇದು. ಇದು ಕಾಂತರಾಜು ಅವರ ಮಾತುಗಳು. ಕ್ಯಾಮರಾಮನ್ ಗಣೇಶ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕಾಂತರಾಜು ಅವರು ಹೇಳ್ತಾ ಇದ್ದಾರೆ, ತೀರಾ ವೈಜ್ಞಾನಿಕವಾಗಿದೆ ಇದು, ಅವೈಜ್ಞಾನಿಕ ಅನ್ನೋ ಪ್ರಶ್ನೆನೇ ಬರಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಾ ವರ್ಗದವರನ್ನ ಮಾತಾಡಿಸಿ ಮಾಡಿರುವಂತಹ ಸಮೀಕ್ಷೆ ಅಂತ ತಮ್ಮ ವರದಿ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಜಾತಿ ಗಣತಿ ವರದಿ ಸಿಎಂಗೆ ಸಲ್ಲಿಕೆ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ, ಅಲ್ಲಿ ತನಕ ಕೋಲ್ಡ್ ಸ್ಟೋರೇಜ್ ನಲ್ಲೇ ಇತ್ತು ಅದು. ಈಗ ಅದು ಸಡನ್ ಆಗಿ ಆಚೆ ಬರೋದಕ್ಕೆ ರೆಡಿ ಆಗ್ತಾ ಇರೋದು ನನ್ನ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಮತ್ತೆ ಜಾತಿ ಗಣತಿ ಇದೆಯಲ್ಲ, ಅದು ಪಾಲಿಸಿ ಮ್ಯಾಟರ್. ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರೋದು ಬೇರೆ ಆರೋಪ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಪ್ರಪಂಚ ಮೇಲೆ ಬಿದ್ರೇನು ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಬೀಳ್ಬೇಕಾಗಿದೆ? ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರು ಒಪ್ಕೋಬೇಕಾಗುತ್ತೆ. ವಿಚಿತ್ರ ಇದ್ದು ಸಂದರ್ಭಗಳು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದ್ದೀರಾ. ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ, ಅದಕ್ಕೂ ಕಾರಣ ಇದೆ, ಡಿಲೇ ಆಗೋದಕ್ಕೂ ಕಾರಣ ಇದಾವೆ. ಮೊದಲು ಚರ್ಚೆ ಆಗ್ಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ, ಹಂಗೆ ಬಿಡುಗಡೆ ಮಾಡಬೇಕಾ, ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದ್ರೆ ತರಬೇಕು. ಇಡೀ ರಾಷ್ಟ್ರದಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ ಪ್ರಣಾಳಿಕೆಯಲ್ಲಿ. ಅದರಿಂದ ಏನೋ ಆಗುತ್ತೆ ಅಂತ ಒಂದು ಬಹಳ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಏನಾದ್ರು ಆ ಥರ ದೋಷ ಇದ್ರೆ ಅಲ್ಲಿ ನಿರ್ಧಾರ ಮಾಡ್ತಾರೆ, ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಇದೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನ್ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಏನಂತ ಅನಾಹುತ ಆಗುವಂಥದ್ದು ಏನಿಲ್ಲ. ಈಗ 1 ವರ್ಷ ಹಿಂದೆನೆ ಮಾನ್ಯ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರೇ ತಗೊಂಡಿರೋದು ನಿರ್ಧಾರ. ಇದುವರೆಗೂ ಏನ್ ಗೊತ್ತಿಲ್ಲ ನನಗೆ, ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಾ ಇರೋದು. ನೋಡುವ ಕ್ಯಾಬಿನೆಟ್ ಅಲ್ಲಿ ಬರ್ತಾರೆ.